न्यूज शिवानी और आप देख रहे हैं बीजापुर एक्सप्रेस। चलते हैं खबरों की ओर। ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದೊಂದು ದಲಿತ ವಿರೋಧಿ ಸರ್ಕಾರ, ಸಂವಿಧಾನ ವಿರೋಧಿ ಸರ್ಕಾರ, ದಲಿತರಿಗೆ ಮೋಸ ಮಾಡಿ, ವಿಶ್ವಾಸ ದ್ರೋಹ ಮಾಡಿ, ಕಪಟ ನಾಟಕ ಮಾಡಿ ಆಡಳಿತ ಮಾಡ್ತಕ್ಕಂಥ ಸರ್ಕಾರ. ನಾನು ಯಾಕೆ ಇದನ್ನು ಭಾಳ ಸ್ಪಷ್ಟವಾಗಿ ಕಠೋರ ಶಬ್ದಗಳಲ್ಲಿ ಹೇಳಿದೆ ಅಂದರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ 1950ರಲ್ಲಿ ಮೊದಲ ಬಾರಿಗೆ ದೇಶದಲ್ಲಿ ಅಸ್ಪೃಶ್ಯ ಜನಾಂಗದವರು, ತುಳಿತಕ್ಕೊಳಗಾದವರು, ಶೋಷಣೆಗೊಳಗಾದವ್ರಿಗೆ ಮೀಸಲಾತಿಯ ಮೂಲಕ ಅವ್ರನ್ನ ಮುಖ್ಯವಾಹಿನಿಗೆ ತರಬೇಕು ಅಂಥೇಳಿ ಅವತ್ತಿನ ಸರ್ಕಾರ, ಪಂಡಿತ್ ಜವಾಹರ್ಲಾಲ್ ನೆಹರೂರವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರು, ಮಹಾತ್ಮ ಗಾಂಧೀಜಿಯವರು ಮತ್ತು ಜಗಜೀವನ್ ರಾಮ್ರವರು, ಹೀಗೆ ದೇಶದ ಹಿರಿಯ ನಾಯಕರು, ಸ್ವಾತಂತ್ರ್ಯ ಸೇನಾನಿಗಳು ಎಲ್ಲರೂ ಸೇರಿ ತೀರ್ಮಾನ ಮಾಡ್ತಾರೆ. ಶೆಡ್ಯೂಲ್ ಕಾಸ್ಟ್ನವ್ರಿಗೆ 15% ರಿಸರ್ವೇಷನ್ನು, ಶೆಡ್ಯೂಲ್ ಟ್ರೈಬ್ನವ್ರಿಗೆ 3% ರಿಸರ್ವೇಷನ್ನು ಕೊಡಲಿಕ್ಕೆ ತೀರ್ಮಾನ ಮಾಡ್ತಾರೆ. ಆಗ ಶೆಡ್ಯೂಲ್ ಕಾಸ್ಟ್ನಲ್ಲಿ 6 ಜಾತಿಗಳಿದ್ದು, ಶೆಡ್ಯೂಲ್ ಟ್ರೈಬ್ನಲ್ಲಿ 6 ಜಾತಿಗಳು. ಇವತ್ತು ಶೆಡ್ಯೂಲ್ ಕಾಸ್ಟ್ನಲ್ಲಿ 101 ಜಾತಿಗಳಾಗಿದ್ದಾವೆ, ಶೆಡ್ಯೂಲ್ ಟ್ರೈಬ್ನಲ್ಲಿ 56 ಜಾತಿಗಳಾಗಿದ್ದಾವೆ. ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಸಿಗಬೇಕು ಅಂತ ಸುಮಾರು 20 ವರ್ಷಗಳ ಕಾಲ ನಿರಂತರವಾಗಿ SC ಮತ್ತು ST ಜನಾಂಗದವರು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದಾದ ನಂತರ 2019ರಲ್ಲಿ ರಾಜ್ಯದಲ್ಲಿ JDS ಮತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಇದ್ದಾಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವ್ರಿಗೆ SC ST ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹೆಚ್ಚಳ ಮಾಡಲಿಕ್ಕೆ ಕಮಿಷನ್ ನೇಮಿಸ್ತಾರೆ. ಆ ಕಮಿಷನ್ ರಿಪೋರ್ಟು ಬೊಮ್ಮಾಯಿ ಅವ್ರ ಸರ್ಕಾರ ಇದ್ದಾಗ ಬಂತು. ಇದರ ಮಧ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಹೋದ್ಮೇಲೆ 2019ರಲ್ಲಿ ನಾಗಮೋಹನ್ ದಾಸರವರು ಕಮಿಷನ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದರು. ನಾನು ಅವತ್ತು PWD ಮಿನಿಸ್ಟ್ರು ಮತ್ತು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರು. ನಾನು ಅವ್ರ ಮನೆಗೆ ಹೋಗಿ ರಿಕ್ವೆಸ್ಟ್ ಮಾಡಿದೆ, ನಿಮ್ಮಂಥ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ನ್ಯಾಯಮೂರ್ತಿಗಳೇ ಮಾಡಬೇಕಾದಂಥ ಕೆಲಸ ಇದು, ದಯವಿಟ್ಟು ಒಪ್ಕೊಂಡು ಮುಂದುವರಿರಿ ಅಂತ ಮತ್ತು ಆದೇಶವನ್ನು ಕೊಟ್ವಿ. ಮುಂದುವರೆದು 2022ಕ್ಕೆ ಅವರೊಂದು ವರದಿಯನ್ನು ಕೊಡ್ತಾರೆ. ಆ ವರದಿ ಜನಸಂಖ್ಯೆಗೆ ಅನುಗುಣವಾಗಿ 15 ಇದ್ದದ್ದು 17, 3 ಇದ್ದದ್ದು 7% ಕೊಡ್ತಾರೆ. ಅದನ್ನು ಪರಿಶೀಲನೆ ಮಾಡಿ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳು ಸರ್ವಪಕ್ಷಗಳ ಸಭೆ ಕರೆದು ಸಭೆ ಮುಂದಿಡ್ತಾರೆ. ಸಭೆ ಮುಂದಿಟ್ಟು ಸಭೆಯಲ್ಲಿ ಒಪ್ಪಿಗೆ ಪಡೆದು ನಂತರ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಬಿಲ್ಲನ್ನು ಮಂಡಿಸ್ತಾರೆ. ಬಿಲ್ಲನ್ನು ಮಂಡಿಸಿ 2 ಸದನಗಳಲ್ಲಿ ಒಕ್ಕೂರಿನಿಂದ ಅನುಮೋದನೆ ಪಡೆದು ರಾಜ್ಯಪಾಲರಿಗೆ ಕಳಿಸಿ, ರಾಜ್ಯಪಾಲರಿಂದನೂ ಅನುಮೋದನೆ ಪಡೆದು 2022ರ ಆ್ಯಕ್ಟ್ ಆಗಿ ಹೊರಹೊಮ್ಮುತ್ತದೆ. ಕಾನೂನು ಶಾಸನಬದ್ಧವಾಗಿ ಹೊರಗೆ ಬರ್ತದೆ. ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಬಂದು 3 ವರ್ಷ ಆಗ್ತಾ ಬಂತು. 2022ರಿಂದ 17% ಮತ್ತು 7% ಜಾರಿಯಲ್ಲಿದೆ.
ಸರ್ಕಾರಿ ನೌಕರಿಗೆ ಹೋಗಿದ್ದಾರೆ ಯುವಕರು, MBBS ಸೀಟ್ ಪಡ್ಕೊಂಡಿದ್ದಾರೆ, MD ಸೀಟ್ ಪಡ್ಕೊಂಡಿದ್ದಾರೆ, ಇಂಜಿನಿಯರಿಂಗ್ ಸೀಟ್ ಪಡ್ಕೊಂಡಿದ್ದಾರೆ, ವೃತ್ತಿ ಶಿಕ್ಷಣದಲ್ಲಿ ಪಡ್ಕೊಂಡಿದ್ದಾರೆ. 24% ತಗೊಂಡಾರೆ. ಇವತ್ತು ಇವರ ದುರಾಡಳಿತದಿಂದ, ಇವ್ರ ನಿರ್ಲಕ್ಷ್ಯತೆಯಿಂದ ಯಾರೋ ಒಬ್ಬರು ಕೋರ್ಟ್ಗೆ ಹೋದ್ರು ಅಂಥೇಳಿ ಅದನ್ನು ನಿಲ್ಲಿಸುವಂಥ ಪ್ರಯತ್ನ ಏನು ಮಾಡ್ತಾ ಇದ್ದಾರಲ್ಲ, ಇದು ದಲಿತರಿಗೆ ಮಾಡತಕ್ಕಂಥ ದ್ರೋಹ ಮತ್ತು ಅನ್ಯಾಯ. ನೀವು ಇದ್ರಿ, ಆ ಕಾಲದಲ್ಲಿ ವಿಧಾನಸಭೆಯಲ್ಲೇ ಇದ್ರಿ, ವಿರೋಧ ಪಕ್ಷದಲ್ಲಿದ್ರಿ. 2019 ನೀವು ಆಡಳಿತ ಪಕ್ಷವಾಗಿದ್ರಿ, ಸಮ್ಮಿಶ್ರ ಸರ್ಕಾರ. ನಾಗಮೋಹನ್ ದಾಸ್ ಅವರ ಕಮಿಷನ್ ಯಾಕೆ ನೇಮಿಸಿದ್ರಿ? ನೀವು 50% ಮೀಸಲಾಗಬೇಕು ಅಂತೇಳಿ 1995 ಇಂದಿರಾ ಸಾಹನಿ ಕೇಸನ್ನು ಹೇಳ್ತೀರಂದ್ರೆ ಮತ್ತು ಹೆಚ್ಚುವರಿ ಮಾಡ್ಲಿಕ್ಕೆ ಕಮಿಟಿ ಯಾಕೆ ನೇಮಿಸಿದ್ರಿ? ಯಾರಿಗೆ ಮೋಸ ಮಾಡ್ಲಿಕ್ಕೆ ನೇಮಿಸಿದ್ರಿ? ಉತ್ತರ ಕೊಡ್ಬೇಕಾಗ್ತದೆ ಸಿದ್ದರಾಮಯ್ಯನವರು. ಅಲ್ಲಿಂದ ಇಲ್ಲಿವರೆಗೂ ಯಾರೂ ಮೇಲ್ವರ್ಗದವು, ಸಾಮಾನ್ಯ ವರ್ಗಕ್ಕೆ ಸೇರಿದವು ಕೋರ್ಟ್ಗೆ ಹೋಗಲಿಲ್ಲ, 24% ಕೊಟ್ಟು ತಕರಾರು ಮಾಡಲಿಲ್ಲ, ಸುಗಮವಾಗಿ ನಡೆದಿತ್ತು. ಈಗ ಇವರು ಕುಮ್ಮಕ್ಕಿನಿಂದನೇ ಹೋಗ್ಯಾರತ್ ನಾನು ಆರೋಪ ಮಾಡ್ತೇನೆ. ಕೋರ್ಟಿಗೆ ಹೋಗಿರ್ತಕ್ಕಂಥವ್ರು ಒಬ್ಬರು ಚಲವಾದಿ ಸಮಾಜದವರು, ಒಬ್ಬರು ಮಾದಿಗ ಸಮಾಜದವರು. ಅವ್ರನ್ನ ಕಳಿಸಿದವ್ರು ಯಾರು? ಕಾಂಗ್ರೆಸ್ನವರು. ಅದಕ್ಕೆ ಸಿದ್ದರಾಮಯ್ಯನವ್ರು ಉತ್ತರ ಕೊಡ್ಬೇಕು, ಮಹಾದೇವಪ್ಪ ಉತ್ತರ ಕೊಡ್ಬೇಕು, ಮುನಿಯಪ್ಪ ಉತ್ತರ ಕೊಡ್ಬೇಕು, ತಿಮ್ಮಾಪುರ ಉತ್ತರ. ಇವ್ರ ಕುಮ್ಮಕ್ಕಿನಿಂದ ಹೋದದ್ದು. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಇವರು ಕೋರ್ಟ್ನಲ್ಲಿ ವಾದ ಮಾಡಲಿಲ್ಲ, ಇವರು ಅಡ್ವೊಕೇಟ್ ಜನರಲ್ ಲಭ್ಯರ ಆಗಲಿಲ್ಲ, ಇವರು ಸ್ಪೆಷಲ್ ಕೌನ್ಸಿಲ್ ನೇಮಿಸಿದಂಥ ವಕೀಲರು ಹೋಗಲಿಲ್ಲ, ಸರ್ಕಾರಿ ವಕೀಲರು ಹೋಗಲಿಲ್ಲ, ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೋರ್ಟಿಗೆ ಮಾಹಿತಿ ಒದಗಿಸಲಿಲ್ಲ. ಏಕಾಏಕಿ ಹೋಗಿ ಅಡ್ವೊಕೇಟ್ ಜನರಲ್ ಅವರು ನಾವು 56% ಕೊಡೋದಲ್ಲ, ಅದನ್ನು ಹಿಂದಿನ ಆದೇಶದಂತೆ ಇಂದಿರಾ ಸಾಹನಿ ಕೇಸಲ್ಲೇನು 50%ಗೆ ನಿಗದಿ ಅಂತ ಹೇಳಿದ್ದಾರೆ, ಅದರಂತೆ 50%ಗೆ ಕೊಡ್ತೀವಿ ಅಂದಮೇಲೆ ಕೋರ್ಟ್ ಏನು ಮಾಡ್ತದೆ? ನೀವು ಹೆಚ್ಚಿಂದ ಕೊಡೋದಲ್ಲ, 50 ಕೊಡ್ತೀವಿ ಅಂದಾಗ ಆಯಿತು. ಅದು ಇದು ಯಾರು ಮೋಸ? ಇದು ಅಡ್ವೊಕೇಟ್ ಜನರಲ್ ಅವರು ಸರ್ಕಾರದ ಹೇಳಿಕೆ, ಸರ್ಕಾರದ ಒಪ್ಪಿಗೆ ಇಲ್ಲದ ಹೇಳಲಿಕ್ಕೆ ಸಾಧ್ಯನ? ಇದು ಸಿದ್ದರಾಮಯ್ಯನವರು ದಲಿತರಿಗೆ ಮಾಡತಕ್ಕಂಥ ಮೋಸ. ಮತ್ತು ಇನ್ನೊಂದು ನಾನು ಹೇಳ್ತೀನಿ, 50% ಆಗಿ ಉಳಿದಿಲ್ಲ. ಸಂವಿಧಾನ ಬರೆದಂಥ ಸಂದರ್ಭದಲ್ಲಿ, ಬಾಬಾ ಸಾಹೇಬರು ಬರೆದಂಥ ಸಂದರ್ಭದಲ್ಲಿ 50% ಅಂತಿತ್ತು ಮೀಸಲಾತಿ. ಅಷ್ಟೇ ಅಲ್ಲ, ಎಲ್ಲಿ ರಿಮೋಟ್ ಏರಿಯಾದಲ್ಲಿದ್ದಾರ, ಯಾರು ಅವಕಾಶ ವಂಚಿತರಾಗಿದ್ದಾರ, ಯಾರಿಗೆ ಸಿಕ್ಕಿಲ್ಲ ಅಂಥ ಕಡೆ ಮೀಸಲಾತಿಯನ್ನು ಹೆಚ್ಚಳ ಮಾಡಲಿಕ್ಕೆ ಅವಕಾಶ ಇದೆ, ಸಂವಿಧಾನದತ್ತವಾಗಿ ಅವಕಾಶ ಇದೆ. ಅಷ್ಟೇ ಅಲ್ಲದೇ ಮತ್ತು ಪುನಃ ಫ್ಯಾಕ್ಟ್ ಅವತ್ತಿನ ಒಪ್ಪಂದದ ಪುನಃ ಒಪ್ಪಂದದ ಪ್ರಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರೇ ಹೇಳಿದ್ದಾರೆ, ಮೀಸಲಾತಿ ಎಲ್ಲೆಲ್ಲಿ ಜನಸಂಖ್ಯೆ ಹೆಚ್ಚಿದೆ ಅಲ್ಲಿ ಕೊಡಬೇಕು ಅಂದಾಗ ಒಪ್ಪಂದ ಆಗಿದೆ. ಅದರ ಪ್ರಕಾರನೇ ಆಗ್ಯದ, ಯಾವುದೂ ಇಲ್ಲಿಗಲ್ಲಾಗಿ ಆಗಿಲ್ಲ. ಅದಕ್ಕೆ ನಾನು ಕೇಳ್ತೀನಿ, 10% ಕೊಟ್ಟರಲ್ಲ, 50% ಇದ್ದದ್ದು 60%ಗೆ ಮಾಡಿದ್ರು. 10% ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಕೊಟ್ಟರು. ನೀವು ಪದೇ 50 ಅಂತ ಹೇಳೋ ಪ್ರಶ್ನೆನೇ ಉಳಿದಿಲ್ಲ, 60 ಆಗಿ ಹೋಗಿಬಿಟ್ಟಿದೆ. ಅದಕ್ಕೆ ನಾನು ಸಿದ್ದರಾಮಯ್ಯನವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಇದೊಂದು ಒಂದೇ ವಿಷಯಕ್ಕೆ ನಿಲ್ಲುವುದಿಲ್ಲ. ಇವತ್ತು ಬಜೆಟ್ ನೀವು ಜನಸಂಖ್ಯೆಗೆ ಅನುಗುಣವಾಗಿ ಕೊಡ್ತೀನಿ ಅಂತೀರಿ, ಹಾಗಾದ್ರೆ ನೀವು ಜನಸಂಖ್ಯೆಗೆ ಅನುಗುಣವಾಗಿ ಕೊಡ್ತೀರಾ ಅಥವಾ ಏನು ಬೊಗಳೆ ಬಿಡ್ತಾ ಇದ್ದೀರಾ? ಜನಸಂಖ್ಯೆಗೆ ಅನುಗುಣವಾಗಿ ಕೊಡ್ಬೇಕಾದ್ರೆ 24% ಕೊಡಬೇಕಲ್ಲ, ಕೊಡ್ತೀರಾ ಅಥವಾ ಇಲ್ಲ? ಅದು ಕೂಡ ಮೋಸದಾಟನ. ಮತ್ತು ಒಳ ಮೀಸಲಾತಿ ವಿಚಾರದಲ್ಲಿ 30 ವರ್ಷಗಳಿಂದ ಮಾದಿಗರು ಮತ್ತು ಇನ್ನುಳಿದಂಥ ಕೆಲವು ಜನಾಂಗದವರು, ಮಾದಿಗರು ಉಪಜಾತಿಗಳು ಎಲ್ಲರೂ ಹೋರಾಟವನ್ನು ಮಾಡ್ತಾಯಿದ್ರು. ಆವಾಗ ಎಸ್ ಎಂ ಕೃಷ್ಣ ಅವ್ರ ಸರ್ಕಾರ
3-4ರಲ್ಲಿ ನ್ಯಾಯಮೂರ್ತಿ ಸದಾಶಿವ ಆಯೋಗ ನೇಮಿಸಿದರು. ಅವರು ವರದಿಯನ್ನು ಕೊಟ್ಟರು. ಕಾಂಗ್ರೆಸ್ನವರು ಹಾಗೆ ಮುಚ್ಚಿಟ್ಟರು. ನಂತರ ಬೊಮ್ಮಾಯಿ ಅವ್ರ ಸರ್ಕಾರ ಬಂದ ಮೇಲೆ ಮಾಧುಸ್ವಾಮಿ ಕಮಿಟಿ ನೇಮಿಸಿದರು, ಕ್ಯಾಬಿನೆಟ್ ಸಬ್ ಕಮಿಟಿ. ಆ ಕಮಿಟಿಯಲ್ಲಿ ನಾನು ಇದ್ದೆ. ಅದನ್ನು ಇವತ್ತು ಸಿದ್ದರಾಮಯ್ಯನವರು ಮುಚ್ಚಿಟ್ಟರು. ಸಿದ್ದರಾಮಯ್ಯನವರೇ ನೇಮಕ ಮಾಡಿದಂಥ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ವರದಿನೂ ಮುಚ್ಚಿಟ್ಟು ಮಹದೇವಪ್ಪ, ಮುನಿಯಪ್ಪ, ಪರಮೇಶ್ವರ್, ತಿಮ್ಮಾಪುರ್, ಖರ್ಗೆ ಈ 5 ಜನ ಸೇರಿ ಕಾಜಿ ನ್ಯಾಯ ಮಾಡಿದರು. ಕಾಜಿ ನ್ಯಾಯ ಅಂದ್ರೇನು? ನಾಟಕನ್ಯ ಹಂಚ್ಕೊಂಡು ಬಿಡೋಣಂತೇಳಿ. ಯಾರು ಶೋಷಿತರಿದ್ದಾರ, ಯಾರು ಅಲೆಮಾರಿಗಳಿದ್ದಾರ, ಯಾರು ಇವತ್ತಿಗೂ ಭಿಕ್ಷಾ ಬೇಡ್ತಾ ಇದ್ದಾರ, ಯಾರು ಸ್ಕ್ಯಾವೆಂಜರ್ ಇದ್ದಾರೆ, ಕಕ್ಕಸ್ ತೊಳಿತಾ ಇದ್ದಾರ, ಮಲಮೂತ್ರ ತೊಳಿತಾ ಇದ್ದಾರ, ಅಂಥವ್ರ ಮಕ್ಕಳ ಬಗ್ಗೆ ವಿಚಾರ ಮಾಡಲಿಲ್ಲ. ಇವರು ತಾವೇ ಹಂಚ್ಕೊಳ್ಳೋದ್ರ ಬಗ್ಗೆ ವಿಚಾರ ಮಾಡಿ ಅದನ್ನು 3 ಗುಂಪು ಮಾಡಿದರು. ನಾಗಮೋಹನ್ ದಾಸ್ 5 ಗುಂಪು ಮಾಡಿದರು. ನಮ್ಮ ಸರ್ಕಾರ ಇದ್ದಾಗ ಮಾಧುಸ್ವಾಮಿ ಅವರು 4 ಗುಂಪು ಮಾಡಿತ್ತು. ಮತ್ತು ಸದಾಶಿವಯ್ಯನವ್ರ ಕಮಿಟಿಯಲ್ಲೂ ಕೂಡ 4 ಗುಂಪುಗಳನ್ನು ಮಾಡಿದ್ರು. ಅದೆಲ್ಲವನ್ನು ಬಿಟ್ಟು ಇವತ್ತು ತಮ್ಮ ಮನಸ್ಸೋ ಇಚ್ಛೆ, ತಮ್ಮ ಪಿತ್ರಾರ್ಜಿತ ಆಸ್ತಿ ಅನ್ನೋ ಥರ ಈ 5 ಮಂದಿ ಕೂಡಿ ಸಮಾಜಕ್ಕೆ, ದಲಿತರಿಗೆ ದ್ರೋಹ ಮಾಡ್ತಾ ಇದ್ದಾರೆ. ಇವರು ಮಂತ್ರಿಯಾಗಿ ಮುಂದುವರಿಲಿಕ್ಕೆ ಅರ್ಹತೆಯನ್ನು ಕಳ್ಕೊಂಡಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಮಾತು ಎತ್ತಿದ್ರೆ ದಿನ ಹೇಳ್ತೀರಿ. ಮಹದೇವಪ್ಪನವ್ರೆ, ಮುನಿಯಪ್ಪನವ್ರೆ, ಖರ್ಗೆ ಅವ್ರೆ, ತಿಮ್ಮಾಪುರ್ ಅವ್ರೆ, ಏನು ಮಾಡ್ತಾ ಇದ್ದೀರಿ ನೀವು? ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಿ ದಲಿತರಿಗೆ ಮೋಸ ಮಾಡೋದು ಬಿಟ್ಟರೆ ಬೇರೆ ಕೆಲಸ ನೀವೇನೂ ಮಾಡಿಲ್ಲ. ಈಗ ತಾವೇನು 5 ಗುಂಪು 3 ಗುಂಪು ಮಾಡಿದರು. 3 ಗುಂಪು ಮಾಡಿದ್ದನ್ನು ವಿಧಾನಸಭೆ ಒಳಗೆ ಮಂಡಿಸಿ ಅನುಮೋದನೆ ತೊಗೊಂಡ್ರಿ 2 ಹೌಸ್ನಲ್ಲಿ. ರಾಜ್ಯಪಾಲರು ಕ್ಲಾರಿಫಿಕೇಶನ್ ಕೇಳಿದ್ರೆ ಓಡೋಗಿ ಒತ್ತಡ ಹಾಕಿ ಅನುಮೋದನೆ ಮಾಡಿಸ್ಕೊಂಡು ಬಂದು ಅದನ್ನು ಕೂಡ ಕಸದ ಬುಟ್ಟಿಗೆ ಎಸೆದು ಮನಸ್ಸೋ ಇಚ್ಛೆ ಮತ್ತೆ 15% 3% ಮಾಡ್ತೀವಿ ಅನ್ನುವಂಥ ನಿರ್ಣಯ ಏನು ಮಾಡಿದ್ರಿ, ಇದನ್ನು ನಾವು ಖಂಡಿಸ್ತೀವಿ. ಯಾವ ಆಧಾರದ ಮೇಲೆ ಮಾಡ್ತೀರಿ? 15-3 ಮತ್ತು ಅದೆಲ್ಲ ಮಾಡೋದಿದ್ರೆ 3 ಕಮಿಷನ್ಗಳು ಯಾಕೆ ನೇಮಿಸಿದ್ರಿ? ವಿಧಾನಸಭೆ ಬಿಲ್ ಯಾಕೆ ಮಂಡಿಸಿದ್ರಿ? ಮತ್ತು ನಿಮ್ಮ ಬೆನ್ನು ನೀವೇ ಚಪ್ಪಿಸ್ಕೊಂಡ್ರೆ ನಾವು ನುಡಿದಂತ ನಡೆದಿದ್ದೇವೆ ಅಂತೇಳಿ ಪ್ರಣಾಳಿಕೆ ಒಳಗೆ ಹೇಳಿದ್ರಿ, ಮಾಡಲಿಲ್ಲ. ಇವತ್ತು ಮೀಸಲಾತಿ ಅಂತಕ್ಕಂಥದ್ದು ಇವ್ರ ಕೈಯೊಳಗೆ ಸಿಕ್ಕು ಹಾಗಾಗಿ ಬಾಬಾ ಸಾಹೇಬರು ಇದ್ದಿದ್ರೆ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಇವ್ರು ಮಾಡೋ ಆಟಕ್ಕೆ. ಪದೇ ಹೇಳ್ತಾ ಇದ್ದಾರೆ, ನಾನು ಜನಸಂಖ್ಯೆಗೆ ಅನುಗುಣವಾಗಿ ಅನುದಾನ ಕೊಡಲಿಕ್ಕೆ ಕಾನೂನು ಮಾಡಿದೆ ಅಂತೇಳಿ ಕಾನೂನು ಮಾಡಿ ಮೋಸ ಮಾಡುವಂಥ ಕೆಲಸ ಮಾಡ್ತೀವಿ. 39,000 ಈ 2.5-3 ವರ್ಷನಾಗ ಬೇರೆ ಉದ್ದೇಶಕ್ಕೆ ಬಳಸ್ಕೊಂಡ್ರಿ. ನಿಮ್ಮ ಪ್ರಣಾಳಿಕೆ ಒಳಗೆ ಹೇಳಿದರೆ ನಾವು SCP TSP ಹಣವನ್ನು ಗ್ಯಾರಂಟಿಗಳಿಗೆ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಬಳಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಹಾಗಿದ್ರೆ ಕೊಡಿ ಸ್ಟೇಟ್ಮೆಂಟ್, ನಿಮ್ಮ ಪ್ರಣಾಳಿಕೆ ಬಿಡುಗಡೆ ಮಾಡಿ. ಇದನ್ನು ನಾವು ಹೇಳಲಿಕ್ಕೆ ಬಯಸ್ತೀವಿ. ಮತ್ತು ನುಡಿದಂತೆ ನಡೆದಿವಿ ಅಂತ ಪ್ರಣಾಳಿಕೆ ಒಳಗೆ ಹೇಳಿದ್ರಿ. ಒಳ ಮೀಸಲಾತಿ ತರ್ತೀವಿ ಅಂತ ಹೇಳಿದ್ರಿ. ಎಲ್ಲ ಮೀಸಲಾತಿ ವ್ಯವಸ್ಥೆಯನ್ನು ಜಾರಿ ಮಾಡ್ತೀವಿ ಅಂದರು, ಯಾವುದೂ ಮಾಡಲಿಲ್ಲ. ಇದು ನಡೆದದ್ದಲ್ಲ. ನಡೆಗೆ ಮತ್ತು ನುಡಿಗೆ ವ್ಯತ್ಯಾಸ ಇರುವಂಥ ಸರ್ಕಾರ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರಿಗೆ ಒತ್ತಾಯ ಮಾಡ್ತೀನಿ, ನೀವು ಕೂಡಲೇ ಒಂದು ಸರ್ವಪಕ್ಷದ ಸಭೆ ಕರೆದು ವಿಷಯ ಸಂಪೂರ್ಣವಾಗಿ ಚರ್ಚೆ ಮಾಡಿ ಮುಂದುವರಿ. ಇರದಿದ್ದರೆ ನಿಮ್ಮನ್ನು ರಸ್ತೆ ಮೇಲೆ ಓಡಾಡಲಿಕ್ಕೂ ಜನ ಬಿಡುವುದಿಲ್ಲ. ಇವತ್ತು SC ST ಜನ ರೊಚ್ಚಿಗೆದ್ದಿದ್ದಾರೆ. 17 ಇದ್ದದ್ದನ್ನು 15ಕ್ಕೆ ತಂದು, 7 ಇದ್ದದ್ದನ್ನು 3ಕ್ಕೆ ತಂದು ಅನ್ಯಾಯ ಮಾಡಿದಿರಿ. ಒಳ ಮೀಸಲಾತಿಯಲ್ಲಿಯೂ ಅನ್ಯಾಯ ಮಾಡಿದಿರಿ. ನೀವು ಯಾಕೆ ಈಗ ಡೊಂಬರಾಟ ಮಾಡ್ತಾ ಇದ್ದೀರಿ ಅಂದ್ರೆ, ಈ ಕುಂಟ ನೆಪ ಹೇಳ್ತಾ ಇದ್ದೀರಿ ಅಂದ್ರೆ, ನಿಮ್ಮ ಬೊಕ್ಕಸ ಬರಿದಾಗಿದೆ, ಹಣ ಇಲ್ಲ, ನೇಮಕಾತಿ ಮಾಡಿಕೊಂಡ್ರೆ ದುಡ್ಡು ಕೊಡೋಕ್ಕಾಗೋದಿಲ್ಲ,
2,75,000 2,85,000 ಹುದ್ದೆಗಳ ಖಾಲಿ ಇದ್ದಾವೆ. ಅವನ್ನ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ನಿಮ್ಮ ಬೊಕ್ಕಸ್ ಖಾಲಿ ಆಗಿದೆ, ಆರ್ಥಿಕವಾಗಿ ದಿವಾಳಿ ಆಗಿದೆ. ಅದನ್ನು ಹೇಳೋದ್ರ ಬದಲಾಗಿ ಗೊಂದಲ ಮಾಡಿ ಕೋರ್ಟಿಗೆ ಯಾರನ್ನೋ ಕಳಿಸಿ ನೀವೇ ಕಳಿಸೋವಂಥ ಕೆಲಸ ಮಾಡ್ತೀರಿ. ಕೋರ್ಟಿಗೆ ಕಳಿಸಿ ಕೋರ್ಟಲ್ಲಿ ಪೆಂಡಿಂಗ್ ಇದೆ ಅಂತ ಹೇಳುವಂಥ ಮೋಸದ ಆಟ ಮಾಡ್ತಾ ಇದ್ದೀರಿ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಇನ್ನೊಂದು ವಿಷಯ ಚರ್ಚೆಗೆ ತರ್ತೀನಿ. ಈ ರಾಜ್ಯದಲ್ಲಿ ದೇವರಾಜ ಅರಸು ಕಾಲದಿಂದನೂ OBC ಅವರಿಗೆ ಸ್ಥಳೀಯ ಸಂಸ್ಥೆಗಳಲ್ಲೂ ಕೂಡ ಚುನಾವಣೆಗಳಿಗೆ ಅವಕಾಶ ಮಾಡಿಕೊಟ್ಟಾರೆ ಮೀಸಲಾತಿ. ಅದೇ ರೀತಿ ರಾಜ್ಯದಲ್ಲಿ SC ಜನಾಂಗಕ್ಕೂ ಕೂಡ ST ಜನಾಂಗಕ್ಕೂ ಕೂಡ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ. ಈ ಸ್ಥಳೀಯ ಸಂಸ್ಥೆಗಳಲ್ಲೂ ಕೂಡ SC ST ಮೀಸಲಾತಿ ಜಾರಿಗೊಳಿಸಬೇಕು ಅಂತ ಒತ್ತಾಯ ಮಾಡ್ತಾರೆ. ನೀವು ಇದನ್ನು ನಾವು ಈ ಸರ್ಕಾರವನ್ನು ಮುಂದುವರಿಲಿಕ್ಕೆ ಬಿಡೋದಿಲ್ಲ, ಅದರ ವಿರುದ್ಧ ಹೋರಾಟ ಮಾಡ್ತೀವಿ. ಮತ್ತು ಪ್ರತಿ ಜಿಲ್ಲೆ ತಾಲೂಕುಗಳಲ್ಲಿ SC ST ಜಂಟಿಯಾಗಿ ಈ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮತ್ತು ಹೋರಾಟವನ್ನು ಮಾಡ್ತೀವಿ. 56,000 ಹುದ್ದೆಗಳನ್ನ 30 ದಿನದೊಳಗೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡ್ತೀವಿ ಅಂತ. 56,000 ಅಲ್ಲ, 2,85,000 ಕನಿಷ್ಠ 1.5 ಲಕ್ಷ ಆದರೂ ಯುವಕರು ಖಾಲಿಯಾಗಿದ್ದಾರೆ, ಯುವಕರು ಹತಾಶರಾಗಿದ್ದಾರೆ, ನಿರಾಶರಾಗಿದ್ದಾರೆ. ವಯಸ್ಸು ಮೀರ್ತಾ ಇದೆ. ನೇಮಕಾತಿ ಪ್ರಕ್ರಿಯೆಗೆ ಚಾಲನೆ ಕೊಡಬೇಕು, 1.5 ಲಕ್ಷ ಆದ್ರೂ ಕೊಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಇದನ್ನು ಮಾಡದೆ ಹೋದರೆ ನೀವು ಹೈಕೋರ್ಟ್ನವರು ಮಧ್ಯಂತರ ಆರ್ಡರ್ ಮಾಡಿದ್ದಾರೆ. ಮಧ್ಯಂತರ ಆರ್ಡರ್ ಅದು ಪಾರ್ಸಲಿ ಆರ್ಡರ್ ಅದ, ಪೂರ್ಣ ಇಲ್ಲ. ಪಾರ್ಸಲಿ ಆರ್ಡರ್ ಅಂದ್ರೆ ನೀವು ಏನು ನೇಮಕಾತಿ ನೋಟಿಫಿಕೇಶನ್ ಮಾಡಿರಿ, ಪ್ರಕ್ರಿಯೆ ಮುಂದುವರಿಸ್ರಿ. ಆದರೆ ಕೋರ್ಟ್ ನಿರ್ಣಯ ಹೇಳುವವರೆಗೂ ನೀವು ಆದೇಶಗಳನ್ನು ಕೊಡಬೇಡಿ, ನೇಮಕಾತಿ ಆದೇಶಗಳನ್ನ ಅಭ್ಯರ್ಥಿಗಳಿಗೆ ಕೊಡಬೇಡಿ ಅಂತ ಮಾತ್ರ ಹೇಳಿದ್ದಾರೆ. ಅದನ್ನು ಇವರು ತಪ್ಪಾಗಿ ಅರ್ಥ ಮಾಡಿಸಿ ಜನರಿಗೆ ಮೋಸ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ನಾನು ಖಂಡಿಸ್ತೀನಿ. ಮೀಸಲಾತಿ ಸಮುದಾಯ ಇಲ್ಲಿ ಚಲವಾದಿ ಸಮುದಾಯ ಯಾಕೆ ಚಲವಾದಿ ಸಮುದಾಯ ಅನ್ನೋದಕ್ಕಿಂತ ಸ್ವಾರ್ಥಿಗಳಿದ್ದಾರೆ. ಹಳೆ ಮೈಸೂರಿನಲ್ಲಿ ಕೆಲವು ಮಂತ್ರಿಗಳು ಅವರೇ ಹೆಚ್ಚು ಲಾಭ ತಗೊಂಡಾರ. ನಿಮಗೊಂದು ಉದಾಹರಣೆ ಹೇಳೋದಂದ್ರೆ, ಮೈಸೂರು ಯೂನಿವರ್ಸಿಟಿ SC 57 ಮಂದಿ ಪ್ರೊಫೆಸರ್ಸ್ ಅದಾರ. ಒಂದೇ ಜಾತಿಯವರು 44 ಇದ್ದಾರೆ. ಲೆಫ್ಟ್ನವರು 3 ಮಂದಿ. ಅರ್ಥ ಆಯ್ತಾ? ಇದರದ್ದೇ ಇದು ಹೊಡೆದಾಟ, ಬೇರೆ ಏನೂ ಅಲ್ಲ. ಇವರು ಈಗ ಬಂದರೆ ನೇಮಕಾತಿ ಬಂತು ಅಂದರೆ ನಾಳೆ ಅವರಿಗೆ ಸಮಸ್ಯೆ ಆಗ್ತದೆ. ಯಾರಿಗೆ ಕಡಿಮೆ ಸಿಕ್ಕದ ಅವ್ರಿಗೆ ಕೊಡ್ಬೇಕಾಗ್ತದೆ. ಕೊಟ್ಟರೆ ಅವ್ರಿಗೆ ಅನ್ಯಾಯ ಆಗ್ತದೆ. ಯಾರಿಗೆ? ಮಾದೇವಪ್ಪನವ್ರಿಗೆ. ಅದಕ್ಕಾಗಿ ಇದನ್ನು ಮಾಡ್ತಾ ಇದ್ದಾರೆ. ಸರಿಯಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದೇ ಜಾತಿ ಸಲುವಾಗಿ ಮಾಡಿದ್ರು, ಎಲ್ಲರ ಸಲುವಾಗಿ ಮಾಡಿದ. ಎಲ್ಲರಿಗೂ ಸಮಪಾಲು ಸಿಗಬೇಕು. ಈಗ 15 18% ಮೀಸಲಾತಿ ಇದು ಮಾಡಿದಾಗ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ 9th ಶೆಡ್ಯೂಲಲ್ಲಿ ಯಾಕೆ ಇದು ಮಾಡಿದ್ರು ನೋಡಿ, ಹೇಳುವಂಥ ಅವಶ್ಯಕತೆನೇ ಇಲ್ಲ. ನಿಮಗೆ ಹೇಳ್ತೇನೆ ನಾನು. 2 ಸದನದೊಳಗೆ ಮಂಡಿಸಿದ್ವಿ. ಯಾವ ಆಧಾರದ ಮೇಲೆ ಮಂಡಿಸಿದ್ವಿ? ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವ್ರ ವರದಿ ಆಧಾರದ ಮೇಲೆ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಮಂಡಿಸಿ ಬಿಲ್ ಪಾಸ್ ಮಾಡಿದ್ವಿ. ಆ್ಯಕ್ಟ್ ಆಗಿದೆ. ಗೆಜೆಟ್ ನೋಟಿಫಿಕೇಶನ್ 4 ವರ್ಷ ಅನುಷ್ಠಾನಕ್ಕೆ ತಂದದ್ದು. 4 ವರ್ಷ, 1 ದಿವಸ 2 ದಿವಸ. ಹಾಗಾದ್ರೆ ನಾವು ತಪ್ಪು ಮಾಡಿದ್ರೆ ನೀವು ಅಧಿಕಾರಕ್ಕೆ 2023ಕ್ಕೆ ಬಂದಿರಲಿಲ್ಲ. ಯಾಕೆ ಅನುಷ್ಠಾನ ಮಾಡಿದ್ರಿ? ಇದುವರೆಗೂ ಯಾಕೆ ಮಾಡಿದ್ರಿ? ನಿನ್ನೆವರೆಗೂ ಆಗಿದೆ ಅನುಷ್ಠಾನ. ಮತ್ತು ಸಂವಿಧಾನದ ಆಸೆ ಏನು? ಎಲ್ಲಿ ಅವಕಾಶ ವಂಚಿತರಿದ್ದಾರ ಅಂಥಲ್ಲಿ ಹೆಚ್ಚು ಮಾಡಿಕೊಳ್ಳಿಕ್ಕೆ ಅವಕಾಶ. ಪುನಃ ಪ್ಯಾಕ್ಟ್ ಏನು, ಪುನಃ ಒಪ್ಪಂದ ಏನು, ಎಲ್ಲಿ ಅನ್ಯಾಯ ಅದ ಅಲ್ಲಿ ಹೆಚ್ಚು ಮಾಡಲಿಕ್ಕೆ
ಎಲ್ಲಿ ಜನಸಂಖ್ಯೆ ಹೆಚ್ಚದ ಅಲ್ಲಿ ಹೆಚ್ಚು ಮಾಡಲಿಕ್ಕೆ ಅವಕಾಶ. ಇದು ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ಆಗಿದೆ. ಇದರಲ್ಲಿ ಯಾವುದೇ ಅನ್ಯಾಯ ಇಲ್ಲ. ಮತ್ತು ಯಾವ ಮೇಲ್ವರ್ಗದವ್ರು, ಸಾಮಾನ್ಯ ವರ್ಗದವ್ರು ಯಾರೂ ಇದಕ್ಕೆ ಕೋರ್ಟಿಗೆ ಹೋಗಿಲ್ಲ. ಇದನ್ನು ಹೋದವ್ರು ನಮ್ಮವರು, ಕಳಿಸಿದವ್ರು ನಮ್ಮವರು, ಬೇರೆ ಯಾರು. ಕಾಂಗ್ರೆಸ್ಗೆ ಎಡಗೈ ಸಮುದಾಯ ದೃಷ್ಟಿಕೋನದಲ್ಲಿ ಅವ್ರ ಬೆಂಬಲ ಸೂಚಿಸಿಲ್ಲ ಅಂದ್ರೆ ಸಂವಿಧಾನ ಪೂರ ಅವ್ರ ಸಲುವಾಗಿ ಅದ. ಎಲ್ಲರ ಸಲುವಾಗಿಯೂ ಸಂವಿಧಾನ, 101 ಜಾತಿಗೂ ಸಂವಿಧಾನ. ಹೇಳಿ ಬೇಕಾದ್ರೆ ಇಲ್ಲ, ನಿಮ್ಗೆ ಯಾರಿಗೂ ಇಲ್ಲ, ನಮ್ಮ ಸಲಾಗಿ ಅಷ್ಟೇ ಅದ. ಸುಲ್ಸಿಲ್ಲ ಅನ್ನೋದು ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಒಪ್ಕೋತೀರಿ. ಸುಲ್ಸಿಲ್ಲ ಅನ್ನೋದು ಎಲ್ಲೋ ಒಂದ್ ಕಡೆ ಒಪ್ಕೋತೀರಿ. ಏನು ಎಡಗೈ ಸಮುದಾಯ ಕಾಂಗ್ರೆಸ್ಗೆ ಬೆಂಬಲ ಸೂಚಿಸಿಲ್ಲ ಅನ್ನೋದು ಒಂದ್ ಕಡೆ ಒಪ್ಕೋತೀರಿ. ನೋಡಿ, ಬೆಂಬಲ ಯಾರು ಸೂಚಿಸ್ತಾರೋ ಬಿಡ್ತಾರೆ. ಈ ದೇಶದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು, ಗಾಂಧೀಜಿಯವರಾಗಿರ್ಬೋದು, ನೆಹರೂರವರಾಗಿರ್ಬೋದು, ರಾಮ್ ಅವರಾಗಿರ್ಬೋದು, ಎಲ್ಲರೂ ಏನು ಅವ್ರದ್ದು ಆಸೆ, ಕೆಳಗೆ ಬಿದ್ದವ್ರು ಮೇಲೆ ಅಷ್ಟೇ. ಅಂದ್ರೆ ಅದೇ ರಿವೆಂಜ್ ಇಟ್ಕೊಂಡು ಇದನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ರಿವೆಂಜ್ ಅನ್ನೋದು ಅದರಾಗ ರಿವೆಂಜ್ ಇಲ್ಲ, ದುರಾಸೆ. ನಾವೇ 2 ಕೈಲಿ ತಿನ್ಬೇಕು ಅಂತ. ನಮ್ಮ ಎದುರಿಗೆ ಕೂತವ್ರು ನೀವೆಲ್ಲ ಹಾಗೆ ನೋಡ್ಕೊತ ಕುಂದಿಟ್ಟು ನಾನೇ 2 ಕೈಲಿ ತಿನ್ನ ಅಷ್ಟೇ, ಬೇರೆ ಏನಿಲ್ಲ. ಅದಕ್ಕೆ ಒಳ್ಳೆಯದಲ್ಲ. ನಾವು ಜನಪ್ರತಿನಿಧಿ 101 ಜಾತಿಗೂ ನಾವು ಅಷ್ಟೇ ಇರಬೇಕು, ಯಾರಿಗೂ ಹೆಚ್ಚು ಕಡಿಮೆ ಇರಬಾರ್ದು. ನಾವು ಯಾವತ್ತೂ ಕೂಡ ಈಗ ನಿಮಗೆ ಪ್ರಾಸ್ತಾವಿಕವಾಗಿ ಹೇಳುವಾಗ ಹೇಳಿದೆ, 1950 ಶೆಡ್ಯೂಲ್ ಕಾಸ್ಟ್ ಆರ್ಡರ್ ಅವತ್ತು ಚರ್ಚೆ ಆಗಿ 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 ಇವರಿಗೆ ಮೀಸಲಾತಿ ಕೊಟ್ಟು, ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ, ರಾಜಕೀಯದಲ್ಲಿ ಮೀಸಲಾತಿ ಕೊಟ್ಟು ಮೇಲೆ ಮತ್ತು ಆಸೆಕ್ಕೆ ತಿಲಾಂಜಲಿ ಹಾಡ್ದಂಗೆ, ಎಳ್ಳು ನೀರು ಬಿಟ್ಟಂಗೆಲ್ಲ ಇದು. ಹಾಗಾದ್ರೆ ನೀವು ಯಾರ್ಯಾರೋ ಏನೇನೋ ಮಾತಾಡ್ತಾರೆ ಕೆಲವರು, ಅವ್ರಿಗೆಲ್ಲ ಉತ್ತರ ಕೊಡುವಂಥ ಅವಶ್ಯಕತೆ ನಮಗಿಲ್ಲ. ಆದರೆ ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ನಡ್ಕೊಳ್ತಾರೆ. ಬಾಬಾ ಸಾಹೇಬ್ರು ಏನು ಹೇಳ್ಯಾರ, ಒಬ್ಬರೇ ತಿಂದುಬಿಡ್ರಿ ಅಂತ ಹೇಳ್ಯಾರ. ಹೇಳಿದ್ರೆ ನಮ್ದೇನು ತಕರಾರು, ಹೇಳಿದಾರೇನು ಇಲ್ಲ. ಬಾಬಾ ಸಾಹೇಬರು ಈ ಭೂಮಿ ಮೇಲೆ ಬದುಕಿದಂಥ ಪ್ರತಿಯೊಂದು ಪಕ್ಷಿ ಪ್ರಾಣಿಗಳ ಬಗ್ಗೆ ಸುದ್ದ ಕಾಳಜಿ ಮಾಡೋದು. ಮನುಷ್ಯರ ಬಗ್ಗೆ ಅಷ್ಟೇ ಅಲ್ಲ, ಅವ್ರ ಬಗ್ಗೆ ಮಾಡೋದು. ಅದು ಬಸವಣ್ಣವ್ರು ಒಂದು ಇದರೊಳಗೆ ಹೇಳ್ತಾರೆ ವಚನದಲ್ಲಿ, ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ, ನಂತಲ್ಲದವರು ನೊಲ್ಲನಯ್ಯ ನಮ್ಮ ಕೂಡಲ ಸಂಗಮ ದೇವ. ಬಸವಣ್ಣ ಆ ತತ್ವಕ್ಕನುಸಾರವಾಗಿ ಸಂವಿಧಾನವನ್ನು ರಚನೆ ಮಾಡಿದಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಸರ್ವಪಕ್ಷ ಸಭೆ ಕರಿಬೇಕಂತಲ್ಲ, ಯಾವಾಗ ಡೇಟ್ ಲೈನ್ ಡೇಟ್ ನಾವೇನು ಕೊಡಕ್ಕೆ ಬರ್ತದೆ ಸರ್ಕಾರ? ಗಡುವು ಕೊಡ್ತಿದ್ದೀರಿ. ಅಲ್ಲ, ಈಗ ನಾವು ಇಮಿಡಿಯೇಟ್ ಮಾಡಬೇಕು ಅಂತ ಹೇಳಿದ್ದೀವಿ. ಗಡುವು ಅಂದ್ರೆ ನೋಡಿ, ಸರ್ಕಾರ, ನಾವು ಸರ್ಕಾರ ನಡೆಸಿ ಬಂದವು. ಹಾಗೆ ನಾ ಇವತ್ತೇ ಕರಿಯೋದು ಹೇಳಲಿಕ್ಕೆ ಆಗೋದಿಲ್ಲ. ಅದು ಕರಿಬೇಕು, ಎಲ್ಲರದ್ದು ಒಪ್ಪಿಗೆ ತೊಗೊಂಡು ನಾವು ಒಪ್ಪಿಗೆ ತೊಗೊಂಡು ಕಾನ್ಫರೆನ್ಸ್ ಹಾಲ್ನಾಗೆ ಸರ್ವಪಕ್ಷ ಸಭೆ ಕರೆದು ಒಪ್ಪಿಗೆ ತೊಗೊಂಡಿವಿ ನಾವು. 15 ಇದ್ದದ್ದು 17, 3 ಇದ್ದದ್ದು 7 ಮಾಡುವಾಗ ಕಾನ್ಫರೆನ್ಸ್ ಹಾಲ್ನಾಗೆ ಸರ್ವಪಕ್ಷ ಸಭೆ ಕರೆದಿವಿ. ಮಾಜಿ ಅವ್ರನ್ನ ಸುದ್ದ ಕೆಲವ್ರನ್ನ ಕರೆದಿವಿ, ಅಂದ್ರೆ ಅದರ ಬಗ್ಗೆ ಜ್ಞಾನ ತಿಳುವಳಿಕೆ ಇರುವವರು ಅದನ್ನು ಮಾಡಿ. ನನಗೆ ಈ ಸಣ್ಣತನದ ರಾಜಕೀಯ ನಡೆಯುವುದಿಲ್ಲ. ತಿಮ್ಮಪ್ಪನವರು ಏನು ಮಾಡ್ತಾರೆ? ತಿಮ್ಮಾಪುರ ಅವ್ರು ಹಣ ತಂದ್ಕೊತ ಕೂತಿದ್ರತ್, ನೀವೇ ಮೀಡಿಯಾದವ್ರು ಹೇಳಿದ್ರಲ್ಲ, ಅವರು ಹಣ ತಂದ್ಕೊತ ಕೂತಿದ್ರತ್ತ, ಅವರು ಅಲ್ಲಿ ಯಾರು ಬಡದಾಡೋರು ಬಡದಾಡ್ತಿದ್ರತ್ತ, ಇನ್ನೊಂದು ಪ್ಲೇಟ್ ಸ್ವೀಟ್ ತಂದು ಕೊಡಪ್ಪ ನನಗೆ ತಂದ್ರತ್ತ. ಅಷ್ಟು ಮಾಡಿದಾರೆ. ಇಲೆಕ್ಷನ್ ಬಂತಂದ್ರೆ ಹೇಳ್ತಾರೆ, ಕಣ್ಣೀರು ಹಾಕಿ ನನಗೆ ಭಾಳ ಅನ್ಯಾಯ ಆಗ್ಯದ, ನಾನು 5 ಸಲ ಸೋಡ್ತೀನಿ, 6 ಸಲ ಸೋಡ್ತೀನಿ. ನನಗೆ ಅಂದ್ರೆ ಎಲ್ಲೋ ಒಂದು ಕಡೆ ಸಮುದಾಯ ಸಂಪೂರ್ಣ ಬರೀ ರಾಜಕಾರಣಕ್ಕೆ ಅಷ್ಟೇ ಬಳಕೆ ಆಗ್ತಾ ಇದೆ, ಅಭಿವೃದ್ಧಿಗೆ ಇಲ್ಲ. ಅದು ಒಂದು ಅನಿಸ್ತಾ ಇಲ್ಲ ಆ ರೀತಿ. ನಾವು ಬಾಬಾ ಸಾಹೇಬರು ಮೀಸಲು ಕ್ಷೇತ್ರಗಳಿಗೆ ಪ್ರತಿನಿಧಿ ಆಗಬೇಕಂತ ಬಯಸಿದ್ದು. ನಾವು ಇಡೀ ರಾಜ್ಯ ಮಾಡದೇ ಇದ್ದರೂ ಅಟ್ಲೀಸ್ಟ್ ನಮ್ಮ ಜಿಲ್ಲೆ, ನಮ್ಮ ಕ್ಷೇತ್ರಗಳಲ್ಲಾದರೂ ಮಾಡಲನ್ನೋ ಆಸೆಯನ್ನು ವ್ಯಕ್ತ ಮಾಡಿದವರು. ದೇಶಕ್ಕೆ ನಾವು ಮಾಡಲಿಕ್ಕೆ ಆಗದಿದ್ದರೂ ಅಟ್ಲೀಸ್ಟ್ ನಮಗೆಲ್ಲಿ ಸಾಧ್ಯದ ಅಂತ. ಮುಂದಿನ ನಡೆ ಯಾವ ರೀತಿ? ಯಾವುದಿದ್ದು ನಾವು ಹೋರಾಟ ಶುರು ಮಾಡ್ತೀವಿ. ಯಾವ ರೀತಿ ಹೋರಾಟ ಮಾಡ್ತೀವಿ ಅಂದ್ರೆ, SC ಮತ್ತು ST ಇದು ಪಕ್ಷಾತೀತವಾದಂಥ ಹೋರಾಟ. ಸಮಾಜ 101 ಜಾತಿ, 56 ಜಾತಿ,
157 ಜಾತಿಯವರು ಸೇರಿ ಹೋರಾಟ. ಯಾವ ರೀತಿ ಹೋರಾಟ ಮಾಡ್ತೀವಿ ಅಂದ್ರೆ, ರಾಜಸ್ಥಾನದಾಗ ಒಂದು ಹೋರಾಟ ಆಗಿದೆ, ನಮಗೆ ಬಹುಶಃ ಕೆಲವ್ರು ಗೊತ್ತಿರ್ಬೋದು, ಕೆಲವ್ರು ಗೊತ್ತಿಲ್ಲ. ಮೀಸಲಾತಿದೆ, ಮೀನಾ ಮತ್ತು ಗುಜ್ಜರ್ ಹೋರಾಟ ಆಗಿದೆ ಭಾಳ ದೊಡ್ಡ ಪ್ರಮಾಣದಾಗ. ಅದೇ ರೀತಿ ಹೋರಾಟ ಸಜ್ಜು ಮಾಡ್ತೀವಿ. ಪ್ರತಿಯೊಂದು ಹಳ್ಳಿಯಿಂದನೂ ಭಾಗವಹಿಸುವಂಗೆ ನೋಡ್ಕೋತೀವಿ. 29,000 ಹಳ್ಳಿಯಿಂದನೂ ಹೋರಾಟಗಾರರು ಬರಬೇಕು. ಅದನ್ನು ನಾವು ಬಿಡೋದು. ತಾವು ಬಹಳ ಗಂಭೀರ ಆರೋಪ ಮಾಡಿದ್ರಿ, ಇದನ್ನ ಅವರೇ ಕೂರಿಸಿದ್ದಾರೆ, ಅವರೇ ಕಳಿಸಿದ್ದಾರೆ ಇದನ್ನ ಅಂತಕ್ಕಂಥದ್ದು. ಹೌದು. ಅದು ಒಂದು ಮತ್ತು ನಾನು ಕೇಳ್ತೀನಿ, ಇದು ಸಾಮಾನ್ಯ ವರ್ಗದವ್ರು ಯಾರು ಹೋಗಿದ್ದಾರೆ ಅಂದ್ರೆ ಬೇರೆ, ಸಾಮಾನ್ಯ ವರ್ಗದವರು ಹೆಚ್ಚಾಗಿ ಮಾಡಿರತ್ ಹೋಗಿದ್ರೆ ಅದು ಬೇರೆ. ಈಗ ಹೋದವ್ರು ಯಾರು? ಒಬ್ಬ ಮಾದರವ, ಒಬ್ಬ ಬೌಲರ್, ಇವರೇ ಕಳಿಸ್ಯಾರ. ಇವ್ರದೇ ಇದೆಲ್ಲ ಉದ್ದೇಶ. ಯಾಕಂದ್ರೆ ಖಜಾನೆ ಖಾಲಿ ಆಗಿದೆ. ಖಜಾನೆ ಖಾಲಿ ಆದಕ್ಕಾಗಿ ಈ ನಾಟಕವನ್ನು ಮಾಡ್ತಾ ಇದ್ದಾರೆ. ಅವರೇ ಕಳಿಸ್ಯಾರ ಅಂದ್ರೆ ಹಿನ್ನೆಲೆ ಇರ್ತದೆ, ಅದನ್ನು ಮುಂದೆ ಬರೋದಿಲ್ಲ. ಕಾಣದ ಕೈಗಳಂತ ಹೇಳೋದನ್ನು ನಾನು ಹೇಳಿದೆ. ಕಾಣದ ಕೈಗಳ ಆಟ. ಮತ್ತು ಬೇರೆಯವರಲ್ಲ, ಯಾವ ಕಾರಣಕ್ಕೂ ಮೇಲ್ವರ್ಗದವರು ಯಾರೂ ಇದು ಮಾಡಿಲ್ಲ. 224 ಮಂದಿ ವಿಧಾನಸಭೆ ಒಳಗೆ ಒಕ್ಕೂರ್ಲಿಂದ ಅನುಮೋದನೆ ಮಾಡ್ಯಾರ. ಶಾಸನ ಹಂಗೆ ಆಗಿಲ್ಲ, ಎಲ್ಲರೂ ಒಕ್ಕೂರ್ಲಿಂದ ಮಾಡಿದ್ದಾರೆ. ಎಲ್ಲ ಕೊಡ್ಬೇಕು ಆ ಜನರಿಗೆ. ಸಾಮಾನ್ಯ ವರ್ಗದವ್ರಿಗಿದ್ದ ಕಳಕಳಿ ಕಾಳಜಿ ಇವ್ರಿಗಿಲ್ಲ ಅಂತ ಅನ್ನೋದು ನನ್ನ ಆರೋಪ.